ಈ ಬೇಸಿಗೆ ಆರಂಭ ಆಗ್ತಾ ಇದ್ದಂತೆ ರಾಜ್ಯದ ಹಲವು ಕಡೆಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆಗೆ ತಾತ್ವಾರ ಸೃಷ್ಟಿಯಾಗಿಬಿಡುತ್ತೆ. ಈಗ ಈ ಭಾಗದ ಜನ ಕಲುಷಿತ ನೀರನ್ನು ಕುಡಿದು ಕಂಗಾಲಾಗ್ತಾ ಇದ್ದಾರೆ. ಎಲ್ಲ ಗೊತ್ತಿದ್ದು ಅಧಿಕಾರಿಗಳು ಕಣ್ಣುಮುಚ್ಚಿ ಕುಳಿತಿದ್ದಾರೆ. ಅಷ್ಟಕ್ಕೂ ಯಾವ ಭಾಗದ ಸಮಸ್ಯೆ ಇದು? ಅಧಿಕಾರಿಗಳು ಎಲ್ಲ ಗೊತ್ತಿದ್ದು ಯಾಕೆ ಸೈಲೆಂಟ್ ಆಗಿರೋದು? ಅದರ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ನೀರಿನ ರೂಪದಲ್ಲಿ ಜನರ ದೇಹ ಸೇರ್ತಿದೆ ವಿಷ. ಹಳದಿ ಹಸಿರು ಬಣ್ಣಕ್ಕೆ ತಿರುಗಿದ ನೀರು. ಪಬ್ಲಿಕ್ ಟಿವಿಯಲ್ಲಿ ಆತಂಕಕಾರಿ ಸ್ಟೋರಿ. ಒಮ್ಮೆ ದೃಶ್ಯ ನೋಡಿ. ಈ ನೀರು ಕುಡಿಯೋಕೆ ಯೋಗ್ಯ ಅಲ್ಲವೇ ಅಲ್ಲ. ಈ ನೀರು ಕುಡಿದ್ರೆ ಜೀವಕ್ಕೆ ಗ್ಯಾರಂಟಿನೇ ಇರಲ್ಲ. ಎಸ್, ಕಳೆದ 1.5 ವರ್ಷದಿಂದ ಈ ಕಲುಷಿತ ನೀರಿನ ರೂಪದಲ್ಲಿ ಈ ವಿಷ ಜನರ ದೇಹ ಸೇರುತ್ತಿದೆ. ಅಂದ ಹಾಗೆ ಇದು ಮಹದೇವಪುರ ಕ್ಷೇತ್ರದ ಕಣ್ಣೂರು ಗ್ರಾಮ. ಬೋರ್ವೆಲ್ ನೀರು ಹಳದಿ ಹಸಿರು ಬಣ್ಣಕ್ಕೆ ತಿರುಗಿದ್ದು ದುರ್ವಾಸನೆ ಬೀರುತ್ತಿದೆ. ಇದನ್ನ ಸೇವಿಸಿದ ಜನರಿಗೆ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ತಿವೆ. ಮಿಟ್ಕೇನಹಳ್ಳಿ ಹತ್ರ ಆಗಿರೋದ್ರಿಂದ ಕಣ್ಣೂರು ಇಲ್ಲಿ ನಾವು ಹಿಂದೆ ಇರೋದ್ರಿಂದ ಕೆರೆ ಹತ್ತತ್ರ, ಸೊ ಒಂದು 300 ಮೀಟ್ರ್ ಅಷ್ಟೇ ನಮಗೆ ದೂರ ಇರೋದು. ಸೊ ಅದರಿಂದ ಏನಂದರೆ ನಮಗೆ ಬೋರ್ ನೀರು ಏನಿದೆ ಅದು ಅಂತರ್ಜಲಕ್ಕೆ ಕನೆಕ್ಟ್ ಆಗಿ ಈ ನೀರು ಈ ಥರ ಗ್ರೀನಿಶಾಗೆ ಯೆಲ್ಲೋಯಿಶಾಗಿ ಬರುತ್ತೆ. ನಾವು ಅದನ್ನು ಸ್ನಾನ ಮಾಡೋಕ್ಕೆ ಯೂಸ್ ಮಾಡೋದಕ್ಕೂ ಕೂಡ ಕಷ್ಟ ಆಗ್ತಿದೆ. ಅದರಿಂದ ರ್ಯಾಷಸ್ ಮತ್ತು ಏರ್ ಫಾಲ್ ಎಲ್ಲ ನಮಗೆ ಸ್ಟಾರ್ಟ್ ಆಗ್ತಿದೆ. ಸೊ ಹಿಂಗೆಲ್ಲ ಪ್ರಾಬ್ಲಮ್ ಆಗ್ತಿದೆ. ಆ್ಯಂಡ್ ಕುಡಿಯೋದಕ್ಕಂತೂ ಯೋಗ್ಯನೇ ಇಲ್ಲ ಅಂತ ಹೇಳ್ಬೋದು. ಅದನ್ನು ಕುಡಿದ್ರೆ ಕೂಡ ಅದು ಬಾಯಲ್ಲಿ ಹಾಕೋದಕ್ಕೆ ಕೂಡ ಅದು ಯೋಗ್ಯ ಇಲ್ಲ. ಬ್ರಷ್ ಕೂಡ ಮಾಡೋದಕ್ಕೆ ಅದು ಕಷ್ಟ ಆಗುತ್ತೆ. ಅಷ್ಟು ನೀರು ಸ್ಮೆಲ್ ಇದೆ. ಅದು ಕೆಮಿಕಲ್ ಎಲ್ಲ ತಂದಾಗ್ತದೆ, ಬೆಂಗಳೂರದೆಲ್ಲ ತಂದಿಲ್ಲ ಆಗ್ತಾ ಇರೋದು. ಅದು ಬಂದೇನಂದರೆ ಭೂಮಿಗೆ ಅಂತರ್ಜಲಕ್ಕೆ ಇಳಿತಾ ಇದೆ. ಆ ಅಂತರ್ಜಲಕ್ಕೆ ಇಳಿದು ಏನಾಯಿತು, 6 ತಿಂಗಳಿಂದ ಆಚೆಗೆ ನಮಗೆ ಈ ಬೋರ್ವೆಲ್ಗಳಿಗೂ ಬರೋಕ್ಕೆ ಸ್ಟಾರ್ಟ್ ಆಯಿತು. ಲೈಟಾಗಿ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ಗ್ರೀನ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಆ ಕೆಮಿಕಲ್ ಎಲ್ಲ ನಮ್ಗೆ ಬರ್ತಾಯಿದೆ. ಅದು ಹೋಗಿ ಎಲ್ಲ ಏನಂದರೆ ಜನಗಳಿಗೆ ಈಚಿಂಗು, ಏರ್ ಪಾಲ್ ಮತ್ತು ಕ್ಯಾನ್ಸರು ಇಂಥ ಅನೇಕ ಕಾಯಿಲೆಗಳು ಸ್ಟಾರ್ಟ್ ಆಗಿದೆ. ಅದು ಯಾರಿಗೂ ತಿಳ್ಕೊಂಡಿಲ್ಲ ಇದು ವಿಷಯ ಏನು ಅಂತ. ಇನ್ನೂ ಇದು ಸರಿಯಾಗಿ ಯಾರು ಜನಕ್ಕೂ ಗೊತ್ತಾಗ್ತಾ ಇಲ್ಲ. ಕಣ್ಣೂರು ಗ್ರಾಮದ ಪಕ್ಕದಲ್ಲಿಯೇ ಮಿಟಗಾನ ಹಳ್ಳಿ ಬರುತ್ತೆ. ಇಲ್ಲಿ ಬಿಬಿಎಂಪಿ ಕಸದ ಡಂಪಿಂಗ್ ಯಾರ್ಡ್ ಇದೆ. ಪ್ರತಿನಿತ್ಯ ಬೆಂಗಳೂರಿನ ಸಾವಿರಾರು ಕ್ವಿಂಟಲ್ ಕಸ ಇಲ್ಲಿಯೇ ಸಂಗ್ರಹ ಮಾಡಲಾಗುತ್ತೆ. ಈ ಕಸದ ರಸ ಅಂತರ್ಜಲಕ್ಕೆ ಇಳಿದು ಬೋರ್ವೆಲ್ಗಳ ನೀರು ಹಸಿರು ಹಳದಿ ಬಣ್ಣದಲ್ಲಿ ಬರುತ್ತಿದೆ. ಅನಿವಾರ್ಯವಾಗಿ ಭಾಗದ ಜನ ಟ್ಯಾಂಕರ್ಗಳಿಂದ ನೀರು ಖರೀದಿಸುತ್ತಿದ್ದಾರೆ. ಈ ನೀರಿನಲ್ಲಿ ಕೆಮಿಕಲ್ ಮಿಶ್ರಿತ ನೊರೆಯಂತೆ ಬರುತ್ತಿದ್ದು ಗೃಹ ಬಳಕೆಗೂ ಯೋಗ್ಯವಲ್ಲದಂತಾಗಿದೆ. ಕಳೆದ 1 ವಾರದ ಹಿಂದೆಯಷ್ಟೇ ಜಲಮಂಡಳಿ ಅಧಿಕಾರಿಗಳು ನೀರಿನ ಗುಣಮಟ್ಟ ಪರಿಶೀಲಿಸಿ ಕುಡಿಯದಂತೆ ಸೂಚನೆ ನೀಡಿದ್ದಾರೆ. ಕುಡಿಯುವ ನೀರು ಕಂಪ್ಲೀಟ್ ಆಗಿ ಇದೀಗ ಕಲುಷಿತಗೊಂಡಿದೆ. ಇದು ಕುಡಿಯೋದಕ್ಕೆ ಯೋಗ್ಯ ಅಲ್ಲ ಅಂತ ಹೇಳಿ ಜಲಮಂಡಳಿಯ ಅಧಿಕಾರಿಗಳು ಕೂಡ ಹೇಳಿದ್ದಾರೆ. ಅದಾದ ಬಳಿಕವೂ ಕೂಡ ಸಂಬಂಧಪಟ್ಟಂತಹ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಿಲ್ಲ. ಈ ಜನರಿಗೆ ಶಾಶ್ವತವಾಗಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸಿಕೊಡುವಂಥ ಪ್ರಯತ್ನಗಳು ಆಗಲಿಲ್ಲ. ಸೊ ಈ ಒಂದು ಕಣ್ಣೂರು ಗ್ರಾಮಸ್ಥರೇನಿದ್ದಾರೆ, ಈ ಗ್ರಾಮಗಳ ಸುಮಾರು ಒಂದು 500-600 ಮೀಟ್ರ್ ಹಿಂಬದಿಯಲ್ಲೇ ಈಗ ಕಸವನ್ನು ಡಂಪಿಂಗ್ ಮಾಡುವಂತಹ ಒಂದು ದೊಡ್ಡ ಡಂಪಿಂಗ್ ಯಾರ್ಡ್ ಇದೆ. ಸೊ ಅದರ ಒಂದು ಎಫೆಕ್ಟಿನಿಂದಾಗಿ ಸಂಪೂರ್ಣವಾಗಿ ಬೋರ್ವೆಲ್ಗಳಿಗೆ ಈ ರೀತಿ ಕಲುಷಿತ ನೀರು ಬರ್ತಾ ಇದೆ. ಇದರ ಸೇವನೆಯಿಂದ ಸಾಕಷ್ಟು ಜನ ಆರೋಗ್ಯ ಸಮಸ್ಯೆಗಳಿಗೂ ಕೂಡ ಒಳಗಾಗ್ತಾ ಇದ್ದಾರೆ. ಸೊ ಈ ಭಾಗದ ಜನ ಒಂದಿಷ್ಟು ಜನ ಆಲ್ರೆಡಿ ಮನೆಗಳನ್ನು ಬಿಟ್ಟು ಬೇರೆ ಕಡೆ ಹೋಗುವಂಥ ಪ್ಲ್ಯಾನನ್ನು ಕೂಡ ಮಾಡ್ಕೊಂಡಿದ್ದಾರೆ. ಒಂದಿಷ್ಟು ಜನ ನೀರಿನ ಗುಣಮಟ್ಟ ಕಂಪ್ಲೀಟ್ ಆಗಿ ಇದು ಕುಡಿಯೋದಕ್ಕೆ ಯೋಗ್ಯ ಅಲ್ಲ ಅನ್ನುವಂಥದ್ದನ್ನು ಈಗಾಗಲೇ ಅಧಿಕಾರಿಗಳು ಕೂಡ ಸ್ಪಷ್ಟಪಡಿಸಿದ್ದಾರೆ. ಸೊ ಹೀಗೆ ಇದೇ ನೀರನ್ನು ಸುಮಾರು 1.5 ವರ್ಷದಿಂದಲೂ ಕೂಡ ಸೇವನೆ ಮಾಡ್ತಾ ಇದ್ದಾರೆ. ಅನಿವಾರ್ಯವಾಗಿ ಇಲ್ಲಿ ಸ್ವಂತ ಮನೆಗಳು ಇದ್ದಾವೆ ಅನ್ನೋ ಕಾರಣಕ್ಕಾಗಿ ಈ ಭಾಗದ ಜನ ಇಲ್ಲೇ ಇದ್ದಾರೆ. ಸಾಲು ದುರಂತಗಳು ಆಗುವಂತಹ ಸಾಧ್ಯತೆಗಳಿದ್ದಾವೆ. ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಇಲ್ಲ ಆಗ್ತಾ ಇರುವಂತಹ ಸಮಸ್ಯೆಗೆ ಒಂದು ಪರಿಹಾರವನ್ನು ಹುಡುಕಿ ಕೊಡುವಂತಹ ಕೆಲಸಕ್ಕೆ ಸರ್ಕಾರ ಮುಂದಾಗಬೇಕು. ಸ್ಲೋ ಪಾಯ್ಸನ್ ಅಂತೆ ಕಲುಷಿತ ನೀರು ದೇಹ ಸೇರುತ್ತಿದೆ. ಕೆಲವರಿಗೆ ನೀರಿನ ಗುಣಮಟ್ಟ ಸರಿಯಿಲ್ಲ ಅಂತ ಗೊತ್ತಾಗಿ ನೀರು ಸೇವನೆ ಮಾಡ್ತಿಲ್ಲ. ಇನ್ನೂ ಕೆಲವರಿಗೆ ನೀರಿನ ಗುಣಮಟ್ಟ ಗೊತ್ತಿಲ್ಲದೆ ಈ ನೀರು ಸೇವಿಸುತ್ತಿದ್ದಾರೆ. ನೂರಾರು ಮನೆಗಳಿಗೆ ಈ ಕಲುಷಿತ ನೀರಿನ ಎಫೆಕ್ಟ್ನಿಂದ ಮನೆಯನ್ನೇ ಖಾಲಿ ಮಾಡಿಕೊಂಡು ಹೋಗೋಣ ಅಂತ ನಿರ್ಧಾರ ಮಾಡಿದ್ದಾರೆ. ಜೀವಕ್ಕೆ ಕಂಟಕವಾಗಿರೋ ಕಲುಷಿತ ನೀರಿನ ಬಗ್ಗೆ ಕಣ್ಣೂರು ಗ್ರಾಮ ಪಂಚಾಯಿತಿಗೆ ಅದೆಷ್ಟೋ ಮನವಿ ಪತ್ರಗಳನ್ನು ಕೊಟ್ಟರೂ ಈವರೆಗೂ ಪ್ರಯೋಜನವಾಗಿಲ್ಲ. ಸರ್ಕಾರ ಈ ವಿಷಯವನ್ನ ಗಂಭೀರವಾಗಿ ಪರಿಗಣಿಸದಿದ್ರೆ ಮುಂದೆ ಅನಾಹುತಗಳಾಗುವ ಸಾಧ್ಯತೆ ಇದೆ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.